ಒಂದೇ ಒಂದು ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಹೂಗಳು ಗೊತ್ತಾ, ನೂರಾರು ಹೂಗಳು. ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೇ ನಿಂತ್ಕೊಂಡಿರೋಣ ಅನಿಸುತ್ತೆ. ನಾನಂತೂ ಹಾಗೆ ಸುಮಾರು ಹೊತ್ತು ಈ ಗಿಡಗಳ ಜೊತೆಯಲ್ಲಿ ಮಾತಾಡ್ತಾ, ಹೂವಿನ ಜೊತೆಲಿ ಮಾತಾಡ್ತಾ ನಿಂತ್ಕೊಂಡು ಬಿಡ್ತೀನಿ. ಎಷ್ಟು ಖುಷಿಯಾಗುತ್ತೆ ನನಗೆ ಗೊತ್ತಾ. ಬೆಳಗ್ಗೆ ಒಂದು 10 ನಿಮಿಷ ಆದರೂ ಇಲ್ಲಿ ನಿಂತ್ಕೊಂಡಿರ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮನೇಲಿ ಹೂವಿನ ಗಿಡ, ಆಮೇಲೆ ಅಲ್ಲಿ ಎಲ್ಲ ಹುಲ್ಲು ಏನೇನಿದೆ, ಕಳೆಗಳು, ಅದನ್ನೆಲ್ಲ ತೋರಿಸಿ, ಆಮೇಲೆ ಏನೇನು ಹಚ್ಚಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಅಂತ ನೋಡೋಣ ಬನ್ನಿ. ನೋಡಿ, ಈ ಗುಲಾಬಿನೂ ಪಿಂಕು, ಅದು ತುಂಬ ಹೂವಾಗಿತ್ತು. ಆಮೇಲೆ ಈ ಕಡೆ ವೈಟ್ ಅಲ್ಲ, ಅದು ಪಿಂಕು ಅಲ್ಲ, ಲೈಟ್ ಶೇಡು, ಒಂದು ಲೈಟ್ ಪಿಂಕಿಂದು ಆ ಥರ, ಅದು 2 ಥರದ್ದು ಗುಲಾಬಿಗಳು ಭಾಳಷ್ಟು ಬಿಟ್ಟಿತ್ತು. ಹಾಗೆ ಸ್ವಲ್ಪ ಇಲ್ಲಿ ಮರದ ಮೇಲೆ ಅಲ್ಲಿ ಇಲ್ಲಿ ಪಕ್ಷಿಗಳೆಲ್ಲ ಓಡಾಡ್ತಾ ಇದ್ದಿದ್ದು. ಮತ್ತು ನನಗೆ ನಮ್ಮನೇಲಿ ಇಲ್ಲಿ ನಾನು ಸ್ವಲ್ಪ ಜಾಗ ಇದೆ, ಅಲ್ಲಿ ಈಗ ಸಿಕ್ಕಾಪಟ್ಟೆ ಹುಲ್ಲು ಬೆಳೆದಿತ್ತು. ಕಳೆ ಅಂತ ಹೇಳ್ತೀವಲ್ವ, ಅದು ಭಾಳಷ್ಟಿತ್ತು. ನೋಡಿ ಎಷ್ಟೆಲ್ಲ ಬೆಳೆದಿದೆ. ಇಲ್ಲೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಏನಾದರೂ ಹಚ್ಚಬೇಕು ಅಂತ ನನಗೆ ಪ್ಲ್ಯಾನ್ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದು ಆಯಿತು. ಒಂದಿನ ಭಾನುವಾರ ಬಂದು ಒಬ್ಬರು ಕ್ಲೀನ್ ಮಾಡಿಕೊಟ್ರು, ಮಾಡಿಸಿದೆ ಕರೆಸಿ. ನೋಡಿ ಎಷ್ಟೆಲ್ಲ ಹುಲ್ಲು ತೆಗೆದಿದ್ದಾರೆ ಅವರು. ಎಲ್ಲ ಕ್ಲೀನ್ ಆಯಿತು. ಎಷ್ಟು ಖುಷಿ ಆಯಿತು ಗೊತ್ತಾ. ತುಂಬ ಚೆನ್ನಾಗಿ ಎಲ್ಲ ಕ್ಲೀನಿಂಗ್ ಆಯಿತು. ಈಗ ನಾನು ಇಲ್ಲಿ ಇದನ್ನೆಲ್ಲ ಅವರು ಕ್ಲೀನ್ ಮಾಡಿ ಹೋದ್ಮೇಲೆ ತೊಗೊಂಡು ಹೋಗ್ತಾರೆ. ಆಮೇಲೆ ಅದನ್ನೆಲ್ಲ ಆ ಕಡೆ ಹಾಕಿ ಸೊಪ್ಪು ಎಲೆಗಳನ್ನೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅದನ್ನೆಲ್ಲ ಆದಮೇಲೆ ನೋಡಿ ಎಷ್ಟು ಕ್ಲೀನ್ ಆಯಿತು. ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವ. ಪ್ಲೇನ್ ಆಗಿದೆ. ಈಗ ಈ ದಾಸವಾಳ ಗಿಡ ಅಲ್ಲೂ ಭಾಳಷ್ಟು ಹೂ ಬಿಡುತ್ತೆ. ಗುಲಾಬಿ ಗಿಡನೂ ನಾನು ಸ್ವಲ್ಪ ಕಟ್ಟಿಂಗ್ ಮಾಡಿಸಿದೆ. ನಾನು ಕಟ್ಟಿಂಗ್ ಮಾಡಿ ಸ್ವಲ್ಪ ಬೇರೆ ಕಡೆ ಎಲ್ಲ ನೆಟ್ಟಿದ್ದೀನಿ. ನೋಡಿ, ಈ ಜಾಗದಲ್ಲಿ ನಾನು ಹಳದಿನ ಹಚ್ಚಿದ್ದೀನಿ ಫ್ರೆಂಡ್ಸ್. ಅರಿಶಿನ ನೋಡಿ ಈ ಥರ. ನಾನು ಅದನ್ನು ಅರಿಶಿಣದ ಹಿಟ್ಟು ಪುಡಿ ಮಾಡಿಸ್ಲಿಕ್ಕೆ, ಪೌಡ್ರ್ ಮಾಡಿಸ್ಲಿಕ್ಕೆ ಅಂತ ತಂದಿದ್ದೆ. ಆಮೇಲೆ ನನಗೆ ಅದು ಅನ್ನಿಸ್ತು ಒಂದೊಂದೇ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತಾ. ನಾನು ಬಿಟ್ಟುಬಿಟ್ಟೆ. ಇದು ಹೀಗೆ ಇಡೋಣ, ಆಮೇಲೆ ಮಳೆಗಾಲದಲ್ಲಿ ಇದನ್ನು ಹಾಗೆ ಹಚ್ಚೋಣ, ನೋಡೋಣ, ನೆಡೋಣ, ಬಂದರೆ ಬರಲಿ ಅಂತ. ಅವನ ಕೆಲಸದವ್ನು ಏನು ಬಂದಿದ್ನಲ್ಲ, ಅವನಿಗೆ ಹೇಳಿ ಒಂಚೂರು ಇದನ್ನು ಈ ಥರ ನೆಟ್ಕೊಡು ಅಂತಂದೆ. ಅವನ್ನೆಲ್ಲ ಹಚ್ಕೊಟ್ಟ. ನಂಗೆ ಭಾಳ ಖುಷಿ ಇತ್ತು. ನಾನು ಮಾಡೋಣ ಅಂದ್ಕೊಂಡಿದ್ದೆ ಒಂದಿನ. ಆಮೇಲೆ ಅವನಿಗೆ ಹೆಂಗೂ ಕರೆಸಿದ್ದೀವಿ ಕೆಲಸಕ್ಕೆ ಅಂತ ಒಂದು 2-3 ತಾಸು ಎಲ್ಲ ಕ್ಲೀನ್ ಮಾಡೋದು. ಅವನು ಆಮೇಲೆ ಅದನ್ನು ಹಚ್ಕೊಟ್ಟ ಒಂದು ಸೈಡಿಗೆ. ಅಲ್ಲಿ ಬರೇ ಹುಲ್ಲು ಬೆಳೀತಾ ಇರ್ತಿತ್ತು, ಫುಲ್ ಕಳೆ, ತುಳಸಿ ಗಿಡಗಳು, ಎಲ್ಲಿ ನೋಡಿದ್ರು ತುಳಸಿ ಗಿಡಗಳು, ಇಲ್ಲ ಯಾವುದೇದೋ ಕಾಡಿನ ಗಿಡಗಳೆಲ್ಲ ಬೆಳ್ಕೊಂಡು ಇಷ್ಟಿಷ್ಟು ಎತ್ತರ ಆಗಿತ್ತು. ನೀವು ನೋಡಿದ್ರಲ್ಲ ಕಟ್ಟಿಂಗ್ ಮಾಡಿ ಗಿಡ ಎಷ್ಟೊಂದೆಲ್ಲ ಅಲ್ಲಿ ಹಾಕಿದ್ದಾನೆ ಅವನು ಅಂತ. ಅದಕ್ಕೆ ಖಾಲಿ ಹೆಂಗೂ ಇಲ್ಲೊಂದು ಜಾಗ ಖಾಲಿ ಇತ್ತಲ್ಲ. ಪ್ರತಿ ವರ್ಷ ನಾನು ಇಲ್ಲೇನು ಹಾಕ್ತಾ ಇರಲಿಲ್ಲ, ಬೇರೆ ಕಡೆ ಅಷ್ಟೇ ಹಾಕ್ತಿದ್ದೆ. ಇಲ್ಲಿ ಈ ವರ್ಷ ನನ್ನ ಕಡೆ ಅರಿಶಿಣದ್ದು ಈ ಥರ ಕೊಂಬು ತಂದಿದ್ದಿತ್ತು ಅರಿಶಿಣ, ಅದೆಲ್ಲ ಮೊಳಕೆ ಬಂದಿತ್ತಲ್ಲ, ಸರಿ ಅಂತ ಇಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ಇನ್ನೊಂದು ಮೊನ್ನೆ ಭಾನುವಾರ ಅಷ್ಟೇ ನಾನು ಮಾಡಿಸಿದ್ದು, ಇನ್ನೂ ಜಾಸ್ತಿ ದಿನ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ದೊಡ್ಡಾಗಿದೆ ಏನು ಅಂತ. ಈಗಿನ್ನೂ ಜಾಸ್ತಿ ದೊಡ್ಡ ಆಗಿಲ್ಲ. ಈಗ ಮಳೆನೇ ಬೇರೆ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ತಾ ಇರಬೇಕು, ಪ್ರತಿದಿನ ನೀರು ಹಾಕ್ತಾ ಇರಬೇಕು. ಮಧ್ಯೆ ಯಾವಾಗಾದರೂ ಸ್ವಲ್ಪ ಮಳೆ ಬರುತ್ತೆ, ಇಲ್ಲಾಂದ್ರೆ ಪ್ರತಿದಿನ ನೀರು ಹಾಕಲೇಬೇಕು, ಒಣಗೋಗ್ಬಿಡುತ್ತೆ ಅದು. ಇದೆಲ್ಲ ಅವನು ಒಂದಕ್ಕೂ ಒಂದು ಹೆಂಗೆ ನೋಡಿ ಹೆಂಗೆ ಹಚ್ಚೋದು ಅಂತ ಹಿಂಗೆ ಮಾಡಿ ಸ್ವಲ್ಪ ಅದನ್ನು ಅಗೆದು ಒಂಚೂರು ಮಣ್ಣನ್ನು ತೆಗೆದು ಆಮೇಲೆ ಆ ಮೊಳಕೆನ ಮೇಲ್ಗಡೆ ಮಾಡಿ ಹೀಗೆಲ್ಲ ಹಚ್ತಾ ಇದ್ದಾನೆ. ಸುಮಾರು ಇಷ್ಟಿತ್ತು. 1 kg ತಂದಿದ್ದೆ ನಾನು. 1 kgನೂ ಇಲ್ಲೆಲ್ಲ ಹಚ್ಚಿಬಿಟ್ಟಿದ್ದೀನಿ. ಚೆನ್ನಾಗಿ ಲೈನಲ್ಲಿ ಹಚ್ಚಿದ್ದಾನೆ. ನನಗೂ ಖುಷಿ ಆಯಿತು ಅದನ್ನು ನೋಡಿ. ಇನ್ನು ಅದಿನ್ನೊಂದು 4 ತಿಂಗಳಂತೂ ಬೇಕು ಕೀಳೋಕ್ಕೆ. ನೋಡೋಣ ಎಷ್ಟು ಬರುತ್ತೆ ಏನು ಅಂತ. ಆಮೇಲೆ ನಾನು ತೋರಿಸ್ತೀನಿ. ಅಲ್ಲೇ ಒಂದು ಜೋಳದ ಗಿಡನೂ ಇತ್ತು, ಅದು ಯಾವಾಗಲೂ ಬೀಜ ಬಿದ್ದಿದ್ದು ಅನಿಸುತ್ತೆ, ಜೋಳದ ಗಿಡ. ಆಮೇಲೆ ಇಲ್ಲಿ ನಾನು ಪಕ್ಕಕ್ಕೆ ಅಲ್ಲಿ ಏನು ಗುಲಾಬಿ ಗಿಡದ ಪಕ್ಕದಲ್ಲಿ ಸಿಕ್ಕಾಪಟ್ಟೆ ಜಾಗ ಇದೆ. ಅಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ಅವರು ಮೆಣಸಿನ ಗಿಡನೆಲ್ಲ ತುಂಬ ಹಚ್ಚುತ್ತಾರೆ ಅವ್ರ ಮನೆಯಲ್ಲಿ. ನನಗೆ ಪ್ರತಿ ವರ್ಷವೂ ಕೊಡ್ತಾರೆ, ನೀನು ಹಚ್ಚು ಅಂತ. ಇವತ್ತು ಅವರು 3-4 ದಿನ ನನಗೆ ಒಂದು ವಾರದಿಂದನೇ ಹೇಳ್ತಾಯಿದ್ರು, ನೆಡು ಮತ್ತು ದೊಡ್ಡಾಗ್ತಾಯಿದ್ದೆ ಗಿಡಗಳು ಅಂತ. ಅವ್ರ ಮನೇಲಿ ಸುಮಾರಷ್ಟು ಇದ್ವು. ನೋಡಿ ಈ ಥರದಲ್ಲಿ ಅವರು ಬೀಜ ಹಾಕಿ ಗಿಡವನ್ನು ಮಾಡ್ಕೊಂಡಿದ್ದಾರೆ. ಅಷ್ಟು ದೊಡ್ಡಾಗ್ಬಿಟ್ಟಿತ್ತಲ್ಲ, ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಸ್ವಲ್ಪ ನೆಲವನ್ನೆಲ್ಲ ಅಗೆದು ಹೀಗೆ ಪ್ಲೇನ್ ಮಾಡಿ, ಹೀಗೆ ಒಂದು ಕೋಲೇನೋ ಪ್ಲಾಸ್ಟಿಕ್ಕಿಂದೇನೋ ಇತ್ತು, ಅಲ್ಲ ಸ್ಟೀಲಿಂದೇನೋ ಇತ್ತು, ಅದರಲ್ಲಿ ಈ ಥರ ನಾವು ಅಗೆದು ಸ್ವಲ್ಪ ಅದನ್ನು ಈ ಥರ ಮೆಣಸಿನ ಗಿಡವನ್ನು ನೆಡ್ತಾ ಇದ್ದೀವಿ. ಸುಮಾರಷ್ಟಿತ್ತು, 3-4 ಲೈನಲ್ಲಿ ಎಲ್ಲ ಈ ಥರ ಮಾಡಿ. ಪಾಪ ಆಂಟಿ ತುಂಬ ಹೆಲ್ಪ್ ಮಾಡ್ತಾರೆ. ಪ್ರತಿ ವರ್ಷವೂ ನನಗೆ ಮೆಣಸಿನ ಗಿಡ ಕೊಡ್ತಾರೆ, ಹಚ್ಚು ಇಲ್ಲಿ ಅಂತ ಹೇಳ್ತಾರೆ. ಕಳೆದ ವರ್ಷವೂ ನಾನು ಹಚ್ಚಿದ್ದೆ. ಸ್ವಲ್ಪ ಲೇಟಾಗಿತ್ತು ಕಳೆದ ವರ್ಷ. ಅವ್ರ ಮನೇಲಿ ಈಗ ಆಲ್ರೆಡಿ 1 ತಿಂಗಳು ಆಗಿಬಿಟ್ಟಿದೆ. ಇಷ್ಟು 2-2 ಫೂಟ್ ಎತ್ತರ ಬಂದುಬಿಟ್ಟಿದೆ ಈಗಲೇ ಗಿಡಗಳು. ಆಮೇಲೆ ಇಷ್ಟು ಒಳೆದಿದ್ದೆ, ತಗೋ ಅಂತ ಹೇಳ್ತಾ ಇದ್ದರು. ನಾನು ಇವತ್ತು ಫ್ರೀ ಮಾಡಿಕೊಂಡು ಅದನ್ನು ಮಾಡಿದೆ. ಇಬ್ಬರು ಸೇರಿ ನಾವು ಗಿಡ ಹಚ್ಚಿದ್ವಿ. ತುಂಬ ಖುಷಿ ಆಯಿತು, ಅವರಿಗೂ ಭಾಳ ಖುಷಿ.
ಅವರೆಲ್ಲ ತಂದು ಅವರೇ ಮಾಡಿಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ನಾನು ಮಾಡ್ತೀನಿ ಅಂದ್ರೆ ನಾವಿಬ್ಬರು ಸೇರಿ ಹೀಗೆ ಹಚ್ಚಿದ್ವಿ. ಎಲ್ಲ ಆಗೋದು ಸ್ವಲ್ಪ ಒಣಗೋಗಿದೆ ಅಂತ. ಪ್ರತಿದಿನ ಮಳೆ ಇಲ್ಲ ಅಂದರೆ ನೀರು ಹಾಕಲೇಬೇಕು. ಈಗೆಲ್ಲ ನೀರು ಹಾಕಿ ಒಂದ್ಸರಿ ನೆಟ್ಟಿದ ಮೇಲೆ ನೀರು ಹಾಕಬೇಕು ಅಂತ ಹೇಳ್ತಾರೆ. ನಾನು ನೀರು ಹಾಕಿ ಎಲ್ಲ ಇದು ಮಾಡಿದೆ. ಆಂಟಿನೂ ಹೋದರು, ಇಷ್ಟು ಮಾಡಿಕೊಟ್ಟು ತುಂಬ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು. ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಂಗೆ ಈ ಥರ ಏನಾದರೂ ತರಕಾರಿ ಬೆಳೆಯೋದೆಲ್ಲ ತುಂಬ ಇಷ್ಟ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ.